ಧರ್ಮಸ್ಥಳ ಬುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಅದರಲ್ಲಿ ನಾನಾ ರೀತಿಯಾಗಿ ಈಗ ತನಿಖೆಯ ಆಯಾಮ ಯಾವ್ಯಾವ ರೀತಿಯ ಬದಲಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದೀರಾ. ಈಗ ಮತ್ತೊಂದು ವಿಚಾರ ಹೊರಗಡೆ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮತ್ತೊಂದು ವಿಡಿಯೋ ಸಿಕ್ಕಿರುವಂತದ್ದು. ಏನು ಆ ವಿಡಿಯೋ, ಏನಿದೆ ಅದರಲ್ಲಿ, ಯಾರನ್ನು ಭೇಟಿಯಾಗಿದ್ದಾನೆ, ಏನ್ ಚರ್ಚೆ ಆಗಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀವಿ. ಯಾವಾಗಿನ ವಿಡಿಯೋ ಅಂತ ಕೂಡ 2023ರಲ್ಲೇ ತಿಮರೋಡಿ ಮನೆಗೆ ಬಂದಿದ್ದಂತ ಚಿನ್ನಯ್ಯ. 2023 ಅಂದ್ರೆ 2 ವರ್ಷಗಳ ಹಿಂದೆ, 2 ವರ್ಷಗಳ ಹಿಂದೆನೆ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. 2 ವರ್ಷಗಳ ಹಿಂದೆ ಪತ್ನಿ ಜೊತೆ ತಿಮರೋಡಿ ಮನೆಗೆ ಬಂದಿದ್ದಂತ ಚಿನ್ನಯ್ಯ. ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಶವ ಹೂತಿಟ್ಟ ಬಗ್ಗೆ ತಿಮರೋಡಿಗೆ ಹೇಳಿದ್ದಂತ ಚಿನ್ನಯ್ಯ. ಶವ ಹೂತಿಟ್ಟದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷದ ಹಿಂದನೆ ತಿಮರೋಡಿ ಜೊತೆ ಮಾತುಕತೆ ಆಗಿದೆ. ಶವಗಳನ್ನ ಹೇಗೆ ಮಣ್ಣು ಮಾಡ್ತಾ ಇದ್ದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಂತೆ. ಹೇಗೆ ಮಣ್ಣು ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಶವಗಳನ್ನ ಹೂತಿಡ್ಲಾಗಿದೆ, ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಆತನ ಕೆಲಸನೇ ಅದು ಇದ್ದಿದ್ದು. ಆತನ ಕೆಲಸ ಇದ್ದಿದ್ದೆ ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದಿದ್ದಂಥದ್ದು. ಪೋಸ್ಟ್ ಮಾರ್ಟಮ್ ಬಗ್ಗೆಯೂ ಕೂಡ ತಿಮರೋಡಿಗೆ ಮಾಹಿತಿಯನ್ನ ಕೊಡಲಾಗಿತ್ತು. ಚಿನ್ನಯ್ಯ ಮಾತನ್ನ ರೆಕಾರ್ಡ್ ಮಾಡಿದ್ದ ತಿಮರೋಡಿ. ಚಿನ್ನಯ್ಯ ಮಾತನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು ತಿಮರೋಡಿ. ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ. ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ, ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇವರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸೂರ್ಯೇಶ್ವರ ಅಂತ. ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಹಾಕಿರೋರು ಇಬ್ರು ಸತ್ತು ನೀರಲ್ಲಿ. ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ತಿನ್ಸಿದ್ರು ಅವರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಕಾಂಪೌಂಡರ್ ಡಾಕ್ಟರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರೆಲ್ಲ ಅವರ ಲೋಕಲ್ ಕಲಿಸಿಕೊಟ್ರು. ಎಲ್ಲಿ ಅದು ನಮ್ಮ ಲೋಕಲ್ ಅಲ್ಲಿ ಮುಂಬೈ. ಅದು ಅದೇ ಕತೆ. ಈಗ ಹೂವಪ್ಪ ಅಂತ ಇದ್ದಾರೆ. ಅದು ನಾನು ಹೇಳ್ಬೇಕಂದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, 6 ಗಂಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಗಂಟೆ ದುಡ್ಡು ತಂದ್ರು ನಮ್ಮನ್ನು ಕಳ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಕಲಿಸಿದ್ರು ನಮ್ಮ. ಹಾಗೆ 6 ಗಂಟೆ ದುಡ್ಡು ತಂದ್ರು. ಬರೀ 2 ಗಂಟೆ ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾಗ್ಯ ಹಾಕೊಂಡಿದೆ. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳಿದ್ವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತಾರೆ. ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನನಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವುದೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡೆದಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿಸಿದ್ದಾರೆ. ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ಇದೆಲ್ಲ ಅಬ್ರೋಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸೋದಿದ್ದಾರೆ. ಇದರಲ್ಲಿ ಒಂದು ಕ್ಲಾರಿಟಿ ಕೊಡುವಂತ ಕೆಲಸ ಏನಾಗ್ತಾ ಇದೆ ಅಂದ್ರೆ, ತಿಮರೋಡಿ ಗಿರೀಶ್ ಮಠಣ್ಣವರ ಗ್ಯಾಂಗ್ ಸೇರ್ಕೊಂಡು 5-6 ತಿಂಗಳ ಹಿಂದೆ ಮಾಡಿರುವಂತ ಪ್ರೀ ಪ್ಲಾನ್ ಅಲ್ಲ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡುವ ಮುಖಾಂತರ. ಯಾಕೆಂದ್ರೆ ಇಲ್ಲಿ ಚಿನ್ನಯ್ಯನೇ ಎಲ್ಲವನ್ನೂ ಕೂಡ ಹೋಗಿ ಹೇಳಿದ್ದಾನೆ ತಿಮರೋಡಿಗೆ, ಏನೇನಾಯ್ತು, ಏನಾಗ್ತಾ ಇತ್ತು, ನಾನೇನ್ ಮಾಡ್ತಾ ಇದ್ದೆ ಅಂತ. ಇನ್ನ ತಿಮರೋಡಿ ಚಿನ್ನಯ್ಯನ 2ನೇ ವಿಡಿಯೋ ರಿಲೀಸ್ ಆಗಿದೆಯಲ್ಲ, 2023ರ ಆಗಸ್ಟ್ ನಲ್ಲಿ ಮಾಡಿರುವಂತ ವಿಡಿಯೋ ಇದು. 2023ರ ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರುವಂತ ವಿಡಿಯೋ. ಸ್ಪಾಟ್ ನಂಬರ್ 17ರ ಬಗ್ಗೆಯೂ ಕೂಡ ಹೇಳಿರುವಂಥದ್ದು ಚಿನ್ನಯ್ಯ. ಸ್ಪಾಟ್ ನಂಬರ್ 17 ಅದನ್ನು ಕೂಡ ಉತ್ಖನನ ಮಾಡಲಾಯಿತು, ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಆ ಸ್ಪಾಟ್ ನಂಬರ್ 17ರ ಬಗ್ಗೆನೂ ಕೂಡ ತಿಮರೋಡಿ ಜೊತೆ ಮಾತನಾಡಿದ್ದಾನೆ ಚಿನ್ನಯ್ಯ. ಗೋಮಟ್ಟ ಬೆಟ್ಟದ ಫಸ್ಟ್ ಟರ್ನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಸುಮಾರು 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಹೇಳಿದ್ದಾನೆ. ಅಲ್ಲಿ ಆತ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾನೆ, ಅಲ್ಲಿ ಸುಮಾರು 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ.
ಬಿಳಿ ಸೀರೆಯಲ್ಲಿದ್ದಂಥ ಕೇಳದ ಮಹಿಳೆ ಹೆಣವನ್ನ ಕೂಡ ಊತಿದ್ದನಂತೆ ಅಲ್ಲಿ. ಬಿಳಿ ಸೀರೆ ಹುಟ್ಟಂತ ಕೇಳದ ಮಹಿಳೆಯ ಹೆಣವನ್ನ ಕೂಡ ಊತಿದ್ದಂತೆ. ತರಕಾರಿ ತರುವ ಗಾಡಿಯಲ್ಲಿ ಹೆಣ ತಂದು ಊತಿದ್ದೆ. ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳಿದ್ದಾನೆ. ನೇತ್ರಾವತಿ ತೀರದಲ್ಲಿ ಅದು ಎಷ್ಟು ಹೆಣ ಊತಿದ್ದೇನೆ ಲೆಕ್ಕನೇ ಇಲ್ಲ ಅಂತ ಮಾತಾಡಿದ್ದಾನೆ. ತಿಮರೋಡಿ ಮನೆಯಲ್ಲಿ ಕೂತು ಮಾತನಾಡಿರುವಂಥದ್ದು ಚಿನ್ನಯ್ಯ. ಅದನ್ನ ಸ್ಪಷ್ಟವಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ತಿಮರೋಡಿ ಅವರು ಕ್ಯಾಮ್ರಾದ ಮುಖಾಂತರ. ಆತ ಏನೇನು ಹೇಳಿದ್ದಾನೆ, ಏನು ಮಾತನಾಡಿದ್ದಾನೆ, ಯಾವ್ಯಾವ ಸ್ಪಾಟ್ ಬಗ್ಗೆ ಹೇಳಿದ್ದಾನೆ, ಆತನನ್ನೇ ಯಾವ ಕಾರಣಕ್ಕೋಸ್ಕರ ಕೆಲಸದಿಂದ ಕಿತ್ತಾಕಲಾಯಿತು, ಆತನಿಗೆ ಎಷ್ಟು ಹಣ ಕೊಡಬೇಕಾಗಿತ್ತು, ಅವರು ಮೋಸ ಮಾಡಿದ್ರು ಅಂತೆಲ್ಲ ಆತ ಚಿನ್ನಯ್ಯ ಮೆನ್ಷನ್ ಮಾಡಿರುವಂಥದ್ದು ಮಾತನಾಡುವಂಥ ಸಂದರ್ಭದಲ್ಲಿ. ಹಾಗೆ ಸಾಕಷ್ಟು ಜನಕ್ಕೆ ಹೊಡೆದಿದ್ದೇನೆ, ನನ್ನ ಕೈಯಾರೆ ಹೊಡೆದಿದ್ದೇನೆ, ರಕ್ತ ಬರೋವರೆಗೂ ಕೂಡ ಹೊಡೆಸಿದ್ದಾರೆ ಅಂತೆಲ್ಲ ಮಾತನಾಡಿದ್ದಾನೆ. ಗೊತ್ತಿದ್ದು ಮಾಡಿದಾರ ಈ ರೀತಿಯಾಗಿ, ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು ಅಲ್ಲಿ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡ್ತಿದ್ದ. ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರನ್ನೇ ಪೊಲೀಸ್ ಇಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೊರಿ ಆಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ ಕಲ್ಲು ತಗೊಂಡು ಹೊಡೆದು ಎಲ್ಲ ಅಲ್ಲಿ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದೇವೆ. ರೂಮೈನವರೆಲ್ಲ ಚೆಲ್ಲಬಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ವಿ, ಅಲ್ಲಿಂದಲೇ ಓಡಿಸಿದ್ವಿ ಒಳಗೆ. ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳ ಕಿಡಿ ಒಂದು ಮಣ್ಣದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ವಿ 70 ಜನ 75 ಏನಾದಷ್ಟು ಊತಾಕಿದ್ವಿ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಗೊತ್ತಾಗ್ತದೆ, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕುವಾಗ ನಾವು ನಾಡ್ದು ನೋಡಿ ಬರ್ತೀವಿ, ಬೇರೆ ಗೊತ್ತಾಗೋದು. ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 5 ಮೀಟರ್ ಸಾಲೆ ಹತ್ರ ಒಂದು ಈ ಕಡೆ ಭಟ್ರದ್ದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ, ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ 2 ಮೀಟರ್ ಸಾಲೆ ಇದೆ, ಹೈಸ್ಕೂಲ್ ಇದೆ ಅವ್ರದ್ದು. ಸಾಲೆ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಸಾಲೆ ಇದೆ ನೋಡಿ. ಆ ಸಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಇಲ್ಲಿ ಓದ್ತಾ ಇದ್ರು, ಎಂತ ಏನಾಗ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ, ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳುದಿಲ್ಲ, ಹೇಳಿದ್ರೆ ಹುಡುಗಿ ಬೇಳಾದ್ರು ಅಂತ ಹೇಳ್ತಾರೆ. ಒಂದು ರಾವಕ್ಕೆ ನಮ್ಗೆ ಅಷ್ಟೇ ದಾವಣಿ. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದ ಹುಡುಗಿ, ಧರ್ಮಸ್ಥಳದ ಭಟ್ರದ ಹುಡುಗಿ. ಅದನ್ನು ಸೂಸೈಡ್ ಅಂತ ಎತ್ತ ಮ್ಯಾಗ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರೆ ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಹುಟ್ಟಿದ ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈ ವಿಡಿಯೋ ಹೊರಗಡೆ ಬಂದಿರುವಂತದನ್ನ ನೋಡ್ತಾ ಇದ್ರೆ ತಿಮರೋಡಿ ಅಂಡ್ ಟೀಮ್ ಹೊರಗಡೆ ಬಿಟ್ಟಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಕಾಸ್ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದೇ ಅವರು. ಹಾಗೆ ಇಲ್ಲಿ ಸಾಕಷ್ಟು ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಚಿನ್ನಯ್ಯ ಬರೀ ಪಾತ್ರಧಾರಿ, ಸೂತ್ರಧಾರಿಗಳು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳುವ ಮುಖಾಂತರ ಇಲ್ಲೊಂದ್ ಕಡೆ ತಿಮರೋಡಿ ಅಂಡ್ ಟೀಮ್ ಮೇಲೆ ಅನುಮಾನ ಬರುವ ರೀತಿಯಾಗೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅದು ನಾವ್ಯಾರು ಕೂಡ ಷಡ್ಯಂತ್ರ ಮಾಡಿಲ್ಲ, ಈತ ಹೇಳಿದ್ದನ್ನ ತುಂಬಾ ನಂಬಿಟ್ಟಿದ್ವಿ, ಹಂಗಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ವಿ ಅನ್ನುವಂಥ ಮೆಸೇಜ್ ಕೂಡ ಕೊಡುವಂತ ಒಂದು ತಂತ್ರ ಇದ್ದಂತಿದೆ ಈ ವಿಡಿಯೋ ಮುಖಾಂತರ. ಹಾಗೆ ನೋಡ್ಬೋದಾ?
ಖಂಡಿತ ಪೃಥ್ವಿ, ಯಾಕೆಂದ್ರೆ ಈ ಪ್ರಕರಣ ಹಲವು ಆಯಾಮಗಳನ್ನ ಹಲವು ತಿರುವುಗಳನ್ನ ಪಡೀತಾ ಇದೆ. ದಿನಕ್ಕೊಂದು ಹೇಳಿಕೆಗಳು, ದಿನಕ್ಕೊಂದು ತಿರುವುಗಳನ್ನ ಪಡೀತಾ ಇದೆ. ಈ ಎರಡು ವಿಡಿಯೋಗಳು ಸಾಕಷ್ಟು ಪುರಾವೆಗಳನ್ನ ಕೂಡ ಕೊಡ್ತಾ ಇದೆ. ಯಾಕಂದ್ರೆ ಈ ವಿಡಿಯೋ ಮಾಡ್ತಾ ಇರುವಂತದ್ದು 2023 ಆಗಸ್ಟ್ ತಿಂಗಳಲ್ಲಿ ತಿಮ್ಮರೋಡಿ ಅವರ ಮನೆಗೆ ಸ್ವತಃ ಚಿನ್ನಯ್ಯ ಮತ್ತು ಆತನ ಹೆಂಡತಿ ಬಂದು ಈ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಲ್ಲ ವಿವರಗಳನ್ನ ಆ ವಿಡಿಯೋದಲ್ಲಿ ಕೂಡ ದಾಖಲು ಮಾಡಲಾಗಿದೆ. ಪ್ರಮುಖವಾಗಿ ಈ ಪ್ರಕರಣ ಆರಂಭದ ಹೊತ್ತಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು ಮತ್ತು ಅನುಮಾನದ ದೃಷ್ಟಿ ನೇರವಾಗಿ ತಿಮ್ಮರೋಡಿ ಟೀಮ್ ಮೇಲೆ ಇತ್ತು. ಚಿನ್ನಯ್ಯನಿಗೆ ಇವರೇ ಹೇಳಿಕೊಟ್ಟು ಮಾಡಿಸಿದ್ದಾರೆ, ಜೊತೆಗೆ ಚಿನ್ನಯ್ಯನ ಎಲ್ಲ ಹೇಳಿಕೆಗೆ ಇವರೇ ಸೂತ್ರಧಾರರು, ಪಾತ್ರಧಾರಿ ಮಾತ್ರ ಚಿನ್ನಯ್ಯ ಎಂಬ ಹೇಳಿಕೆಗಳನ್ನ ಕೊಡಲಾಗಿತ್ತು. ಅನುಮಾನವನ್ನ ಅದೇ ದೃಷ್ಟಿಯಲ್ಲಿ ಕೂಡ ನೋಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ವಿಡಿಯೋವನ್ನ ತಿಮ್ಮರೋಡಿ ಅವರು ರಿಲೀಸ್ ಮಾಡಿಲ್ಲ ಮತ್ತು ಅವರ ಯಾರು ಬೆಂಬಲಿಗರು ಕೂಡ ರಿಲೀಸ್ ಮಾಡಿಲ್ಲ. ಆದ್ರೆ ಯಾವಾಗ ಸ್ವತಃ ಚಿನ್ನಯ್ಯನೇ ಇವರ ವಿರುದ್ಧ ತಿರುಗಿ ಬೀಳ್ತಾನೆ, ಇವಾಗ ಆ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು. ಯಾಕಂದ್ರೆ ಮೊನ್ನೆ ಕೋರ್ಟಿಗೆ ಬಂದಾಗ್ಲೂ ಕೂಡ ಅಷ್ಟೇ ಚಿನ್ನಯ್ಯ ಹೇಳಿಕೊಂಡಿರುವಂತದ್ದು ನನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಡ್ತೇನೆ ಅಂತ ಹೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಹೇಳಿಕೆಯನ್ನ ಕೋರ್ಟಲ್ಲಿ ಕೊಡಬಹುದಾದ, ಅದಕ್ಕಿಂತ ಮುಂಚಿತವಾಗಿ ಈ ಹೇಳಿಕೆಯನ್ನ ಈಗ ತಿಮ್ಮರೋಡಿ ಅವರು ಬಿಡುಗಡೆ ಮಾಡಿರುವಂತದ್ದು. ಈ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಯಾಕಂದ್ರೆ ಕೋರ್ಟಿಗೆ ಆರಂಭದ ದಿನದಲ್ಲಿ ಚಿನ್ನಯ್ಯ ಯಾವ 164 ಸ್ಟೇಟ್ಮೆಂಟ್ ಕೊಟ್ಟನೋ ಅದೇ ಸ್ಟೇಟ್ಮೆಂಟ್ ಅನ್ನ ಇದೇ ವಿಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದ ಸೂತ್ರಧಾರಿಗಳು ನಾವಲ್ಲ, ಸ್ವತಃ ಚಿನ್ನಯ್ಯನೇ ನಮ್ಮ ಮನೆಗೆ ಬಂದು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಆತನ ಹೇಳಿಕೆ ಅನುಸಾರವಾಗಿ ಆತನಿಗೆ ಕಾನೂನು ಬೆಂಬಲದ ಜೊತೆಗೆ ನಾವು ಆಶ್ರಯ ಕೊಟ್ಟಿದ್ದೇವೆ ಹೊರತಾಗಿ ನಾವು ಯಾವುದೇ ರೀತಿಯಾಗಿ ಈ ಪ್ರಕರಣದ ಸೂತ್ರಧಾರಿಗಳು ಅಲ್ಲ ಅಂತ ಹೇಳಿ ಈಗ ತಿಮ್ಮರೋಡಿ ಅವರು ನಿರೂಪಿಸಕ್ಕೆ ಹೊರಟಿದ್ದಾರೆ. ಆದ್ರೆ ಇದರ ಸತ್ಯಾಸತ್ಯತೆ ಮತ್ತಷ್ಟು ಕೂಡ ಬಯಲಾಗಬೇಕಾಗಿದೆ. ಯಾವಾಗ ವಿಡಿಯೋ ಮಾಡಿರೋದು ಎಂಬಿತ್ಯಾದಿ ಎಲ್ಲ ದಾಖಲೆಗಳನ್ನು ಕೂಡ ಅವರು ಕೊಡಬೇಕಾಗುತ್ತೆ. ಆದ್ರೆ ಸುದೀರ್ಘ 1 ಗಂಟೆಗಳ ವಿಡಿಯೋದಲ್ಲಿ ಸಾಕಷ್ಟು ಜನರ ಹೆಸರನ್ನ ಕೂಡ ಹೇಳಿದ್ದಾನೆ. 164 ಹೇಳಿಕೆಯಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಕೋರ್ಟ್ನ ಮುಂಭಾಗ, ಜಡ್ಜ್ನ ಮುಂಭಾಗ ಚಿನ್ನಯ್ಯ ಹೇಳಿದ್ದಾನೋ ಅದೇ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಚಿನ್ನಯ್ಯ ಉಲ್ಟಾ ಹೊಡೆದ್ರು ಕೂಡ ಅದು ನಾವು ಹೇಳಿ ಅವ ಉಲ್ಟಾ ಹೊಡೆದದ್ದಂತಲ್ಲ, ಆತ ಮೊದಲು ಬಂದು ಹೇಳಿಕೆ ಕೊಟ್ಟಂತ ಕಾರಣಕ್ಕಾಗಿ ಅದರ ಸಾಕ್ಷ್ಯವನ್ನ ಈಗ ತಿಮ್ಮರೋಡಿ ಗ್ಯಾಂಗ್ ಈಗ ರಿಲೀಸ್ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ವಿಡಿಯೋಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಟ್ಟು ಪ್ರಕರಣದಲ್ಲಿ ಚಿನ್ನಯ್ಯನೇ ಪ್ರಮುಖ ಆರೋಪಿ ಅಂತ ಹೇಳಿ ಈಗ ಪೊಲೀಸರು ಕೂಡ ನಿರೂಪಿಸಿದ್ದಾರೆ. ಆದ್ರೆ ಆತನ ತಪ್ಪೊಪ್ಪಿಗೆ ಹೇಳಿಕೆ ನಾನು ಮತ್ತೆ ಕೋರ್ಟಿಗೆ ಕೊಡ್ತೇನಂತ ಹೇಳಿದ ಕಾರಣಕ್ಕಾಗಿ ಈ ವಿಡಿಯೋ ರಿಲೀಸ್ ಆಯಿತು. ಆದ್ರೆ ಆತನ ಚಿನ್ನಯ್ಯನ ಮತ್ತೆ ತನಿಖೆ ಮಾಡಿದ್ರೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರುವಂತ ಸಾಧ್ಯತೆಗಳು ಇರುವಂತದ್ದು. ಕಿಶನ್, ಇಲ್ಲಿ ವಿರೋಧ ಪಕ್ಷದವರೆಲ್ಲ ಸಾಕಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು ಬರೀ ಚಿನ್ನಯ್ಯ ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡ ಗ್ಯಾಂಗ್ ಇದೆ, ಅವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ರಲ್ಲ. SITಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. SIT ತನಿಖೆ ತುಂಬಾ ಸ್ಲೋ ಆಗ್ಬಿಟ್ಟಿದೆ, ಇದರ ಹಿಂದೆ ಇರುವಂತವ್ರನ್ನ ಬಂಧಿಸ್ತಾ ಇಲ್ಲ ಅಂತ. ಅದೆಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡುವಂತ ಕೆಲಸ ಈ ವಿಡಿಯೋನು ಕೂಡ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಅದರ ಜೊತೆಗೆ ಈತನನ್ನ ತಿಮ್ಮರೋಡಿ ಗ್ಯಾಂಗ್ ಎಷ್ಟು ಮಟ್ಟಿಗೆ ನಂಬಿತ್ತು ಅನ್ನೋದಕ್ಕೂ ಕೂಡ ಈ ವಿಡಿಯೋನೇ ಸಾಕ್ಷಿ. ಎಕ್ಸಾಕ್ಟ್ಲಿ ಪೃಥ್ವಿ, ಯಾಕಂದ್ರೆ ಈ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ಆರಂಭದ ದಿನದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು ಈ ಪ್ರಕರಣದ ಹಿಂದೆ ತಿಮ್ಮರೋಡಿ ಗ್ಯಾಂಗ್ ಬಹಳ ಸೂತ್ರಧಾರಿಯಾಗಿ ಕೆಲಸ ಮಾಡ್ತಾ ಇದೆ, ಚಿನ್ನಯ್ಯನಿಗೆ ಹೀಗೇನೆ ಹೇಳಬೇಕು, ಇಂತಿಷ್ಟೇ ಮಾಹಿತಿಯನ್ನು ಕೊಡಬೇಕು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಚಿನ್ನಯ್ಯನ ಹೇಳಿಕೆಗಳು ಉಲ್ಟಾ, ಅಂದ್ರೆ ಆತ ಮತ್ತೆ ಉತ್ಖನನ ಮಾಡುವ ಸಂದರ್ಭದಲ್ಲಿ ತೋರಿಸಿದಂತಹ ಸ್ಪಾಟ್ಗಳಲ್ಲಿ ಎಲ್ಲೂ ಕೂಡ ಕಳೆಬರ ಸಿಗದ ಸಂದರ್ಭದಲ್ಲಿ ತಿಮ್ಮರೋಡಿ ಅಂಡ್ ಗ್ಯಾಂಗ್ ಅನ್ನೇ ನೇರವಾಗಿ ಆರೋಪ ಮಾಡಲಾಗಿತ್ತು. ಬಿಜೆಪಿ ಕೂಡ ಇದೇ ಮಾಹಿತಿಯನ್ನು ಇಟ್ಕೊಂಡು, ಇದೇ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಇದೇ ಕಾರಣಕ್ಕಾಗಿ ಬಂಧನ ಮಾಡಬೇಕಂತ ಹೇಳಿ ಆಗ್ರಹವನ್ನ ಮಾಡಿತ್ತು. ಆದ್ರೆ SIT ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ಮರೋಡಿ ಅವರನ್ನ ಬಂಧನ ಮಾಡೋದು ಬಿಡಿ, ಕನಿಷ್ಠ ವಿಚಾರಣೆಯನ್ನ ಕೂಡ ಮಾಡಿಲ್ಲ. ಹಾಗಾಗಿ ಆರಂಭದ ದಿನದಲ್ಲೇ ಈ ಎಲ್ಲ ವಿಡಿಯೋವನ್ನ SITಗೆ ತಿಮ್ಮರೋಡಿ ಅವರು ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ಸತ್ಯಾಸತ್ಯತೆ ಏನು ಅಂತ ಹೇಳಿ ಸ್ಪಷ್ಟವಾಗಿ SIT ಟೀಮ್ಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಇಲ್ಲಿ ತನಕ ಒಂದು ಪ್ರಶ್ನೆ ಇತ್ತು, ಚಿನ್ನಯ್ಯ ಹೇಳ್ತಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು, ಆತರ ಪಾತ್ರಧಾರಿ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಉಳಿದ ಬೆಂಬಲಿಗರು ಅಂತ ಹೇಳಿ ಇಷ್ಟು ಪುರಾವೆ ಸಿಕ್ಕರು ಕೂಡ SIT ಯಾಕೆ ಅವರನ್ನ ಬಂಧನ ಮಾಡ್ತಾ ಇಲ್ಲ, ಯಾಕೆ ಖಾಲಿ ವಿಚಾರಣೆ ಮಾಡಿ ಬಿಡುಗಡೆ ಮಾಡ್ತಾ ಇದೆ ಎಂಬಿತ್ಯಾದಿ ಎಲ್ಲ ಆಗ್ರಹವನ್ನ ಜನ ಕೇಳ್ತಾ ಇದ್ರು. ಸದ್ಯ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಉತ್ತರವನ್ನ ಕೊಡೋಕೆ ತಿಮ್ಮರೋಡಿ ಅವರು ಹೊರಟಿದ್ದಾರೆ ಅಂತ ಈ ಕ್ಷಣಕ್ಕೆ ಭಾವಿಸ್ತಾ ಇದ್ದಾರೆ. ಕಿಶನ್, ಗಿರೀಶ್ ಮಟ್ಟಣ್ಣ ಅವರು ಯಾವಾಗ್ಲೂ ಹೇಳ್ತಾ ಇದ್ರಲ್ಲ, ನಮ್ಮ ಹತ್ರ ದಾಖಲೆ ಇದೆ, ಅಗತ್ಯ ಬಂದಂತ ಸಂದರ್ಭದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ಮೇ ಬಿ ವಿಡಿಯೋಸ್ ಎಲ್ಲ ಮೇ ಬಿ ಅವ್ರು ಹೇಳ್ತಾ ಇದ್ದಿದ್ದು ಹೇಳಿಕೆಯನ್ನ ನೋಡ್ತಾ ಇದ್ರೆ ಇದೇ ಕಾರಣಕ್ಕೆ ಅಂತ ಕಾಣಿಸುತ್ತೆ.
ಖಂಡಿತ ಇದೇ ವಿಡಿಯೋವನ್ನು ಇಟ್ಕೊಂಡು ಅವರು ಈ ರೀತಿಯ ನಮ್ಮಲ್ಲಿ ದೊಡ್ಡ ಮಟ್ಟಿನ ಸಾಕ್ಷ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಅದು ಇದೇ ವಿಡಿಯೋ ಇರ್ಬೋದು ಅಂತ ಹೇಳಿ ಈ ಕ್ಷಣಕ್ಕೆ ಭಾವಿಸಬಹುದು. ಯಾಕಂದ್ರೆ ಈ ವಿಡಿಯೋ ಏನಿದೆ ಅದು ಈ ಪ್ರಕರಣಕ್ಕೆ ಒಂದು ದೊಡ್ಡ ಆಯಾಮವನ್ನ, ದೊಡ್ಡ ತಿರುವನ್ನ ತಂದು ಕೊಡುತ್ತೆ. ಎಲ್ಲವೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ಹೋದಂತಹ ಸಂದರ್ಭದಲ್ಲಿ ಇದು ಒಂದು ವಿಡಿಯೋ ಗುರಾಣಿಯಾಗಿ ಇಟ್ಕೊಂಡು ಈ ಹೋರಾಟದಲ್ಲಿ ಮತ್ತಷ್ಟು ಮುಂದೆ ಹೋಗುವಂತಹ ಸಾಧ್ಯತೆಗಳು ಸದ್ಯಕ್ಕಿರುವಂತದ್ದು. ಪೃಥ್ವಿ. ಓಕೆ ಕಿಶನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿ ಅಂದ್ರೆ ಚಿನ್ನಯ್ಯ ಪ್ರಕರಣ ಅಲ್ಲ, ಅದೆಲ್ಲವೂ ಕೂಡ ಸೈಡ್ಗೆ ಇಡಬೇಕು. ಆ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆರ್ಮ್ಸ್ ಆಕ್ಟ್ ಅಡಿ ಈಗಾಗಲೇ FIR ಆಗಿರುವಂತದ್ದು. ತಿಮರೋಡಿ ಮನೆಯಲ್ಲಿ ಸಿಕ್ಕಿದ್ದಂತ ಗನ್ ಮತ್ತೆ ತಲ್ವಾರ್ ಸಿಕ್ಕಿತ್ತು. ತಿಮರೋಡಿ ಮನೆಯಲ್ಲಿ ತಲಾಶ್ ಮಾಡುವಂತ ಸಂದರ್ಭದಲ್ಲಿ ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಆಶ್ರಯ ಕೊಟ್ಟಂತ ವಿಚಾರದ ಬಗ್ಗೆ SIT ಆಫೀಸರ್ಸ್ ಆಲ್ಮೋಸ್ಟ್ ಇಡೀ ದಿನ ಸರ್ಚ್ ಮಾಡಿದ್ರು. ಆ ಸಂದರ್ಭದಲ್ಲಿ ಗನ್ನು ತಲ್ವಾರ್ ಸಿಕ್ಕಿತ್ತು. 5.5 mm ಏರ್ ಗನ್ ಪತ್ತೆ ಆಗಿತ್ತು. ತಂದೆಯ ಕಾಲದ ಏರ್ ಗನ್ ಅಂತ ತಿಮರೋಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಏರ್ ಗನ್ಗೆ ಲೈಸೆನ್ಸ್ ತೋರಿಸಬೇಕು ತಿಮರೋಡಿ ಅವರು. ವಿಚಾರಣೆಗೆ ತಿಮರೋಡಿಯನ್ನ ಕರೆದಿರುವಂತದ್ದು ಪೊಲೀಸರು. ಏರ್ ಗನ್ಗೆ ಲೈಸೆನ್ಸ್ ತೋರಿಸದೇ ಇದ್ದರೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸರಿಂದ ಬಂಧನ ಆಗುವಂತ ಸಾಧ್ಯತೆ ಇದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ಬಂಧನ ಮಾಡುವಂತ ಸಾಧ್ಯತೆ ಅಂತ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, FIR ನಲ್ಲಿ ಯಾವ ಸೆಕ್ಷನ್ ಅನ್ನ ಹಾಕಲಾಗಿದೆ, ಆ ಸೆಕ್ಷನ್ ಪ್ರಕಾರ ನೋಡೋದಾದ್ರೆ ಬಂಧನ ಆಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಅಕಸ್ಮಾತ್ ಇವರು ಲೈಸೆನ್ಸ್ ಅನ್ನ ತೋರಿಸದೆ ಹೋದ್ರೆ? ಖಂಡಿತ, ಯಾಕೆಂದ್ರೆ ಆರ್ಮ್ ಆಕ್ಟ್ ಪ್ರಕಾರವಾಗಿ ಗನ್ ಲೈಸೆನ್ಸ್ ಅಂದ್ರೆ 2016ರಲ್ಲಿ ತಿದ್ದುಪಡಿಯಾದಂತಹ ಆಕ್ಟ್ ಪ್ರಕಾರವಾಗಿ ಆ 4.0 mm ಮೇಲಿನ ಎಲ್ಲ ಏರ್ ಗನ್ಗಳಿಗೆ ಕೂಡ ಲೈಸೆನ್ಸ್ ಕಡ್ಡಾಯ. ತಿಮರೋಡಿ ಅವರ ಮನೆಯಲ್ಲಿ ಸಿಕ್ಕಿರುವಂತದ್ದು 5.5 mm ನ ಏರ್ ಗನ್. ಹಾಗಾಗಿ ತಿಮರೋಡಿ ಅವರ ಬಳಿ ಲೈಸೆನ್ಸ್ ಇದೆಯಾ ಇಲ್ವೋ ಅದು ಬಹಳ ನಿಗೂಢವಾಗಿದೆ. ಜೊತೆಗೆ ಅವರೇ ಹೇಳಿರೋ ಪ್ರಕಾರವಾಗಿ ಇದು ನನ್ನ ತಂದೆಯ ಕಾಲದ ಏರ್ ಗನ್, ನಾನು ಯಾವುದೇ ರೀತಿಯಾಗಿ ಇದನ್ನ ಶತ್ರುಗಳಿಗೆ ಹೊಡೆಯೋಕೆ ಯೂಸ್ ಮಾಡಿದ್ದಲ್ಲ, ಕೃಷಿ ಕಾರ್ಯಕ್ಕಾಗಿ ಯೂಸ್ ಮಾಡ್ತಾ ಇದೆ. ಎಲ್ಲೋ ಒಂದು ಮನೆಯ ಮೂಲೆಯಲ್ಲಿತ್ತು, ನಾನು ಕೂಡ ಇದನ್ನು ಉಪಯೋಗಿಸಿಲ್ಲ, ತಂದೆಯ ಕಾಲದಂತ ಹೇಳಿ ಮನೆಯ ಒಂದು ಮೂಲೆಯಲ್ಲಿಟ್ಟಿದ್ದೆ. ಆದರೆ SIT ಅವರು ಮನೆಯ ಸರ್ಚ್ ಮಾಡುವ ಸಂದರ್ಭದಲ್ಲಿ ಇದನ್ನೇ ತೆಗೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಪೂರಕವಾದ ದಾಖಲೆಗಳನ್ನು ನಾನು ಕೊಡ್ತೀನಿ ಅನ್ನಂತ ಹೇಳಿರುವಂಥದ್ದು. ಜೊತೆಗೆ 2 ತಲ್ವಾರ್ಗಳನ್ನು ಕೂಡ FIR ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ರಬ್ಬರ್ ತೋಟಕ್ಕೆ ಹೋಗುವಾಗ ಅಲ್ಲಿ ಕಳೆಗಳನ್ನ ಕಡಿಯೋಕೆ ಅಂತ ತಂದಿಟ್ಟಂತ ಇದು ತಲ್ವಾರ್ ಮಾದರಿಯ ಕತ್ತಿಗಳು. ಹಾಗಾಗಿ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿ ಅರೆಸ್ಟ್ ಆಗುವಂಥದ್ದು, ಬಂಧನ ಭೀತಿ ನಮಗಿಲ್ಲ, ಯಾವುದೇ ರೀತಿಯಾಗಿ ಭಯ ಕೂಡ ನಮಗೆ ಇಲ್ಲ ಅಂತ ಹೇಳಿ ತಿಮರೋಡಿ ಅವರು ಹೇಳಿದ್ದಾರೆ. ನಿನ್ನೆ ಬೆಳ್ತಂಗಡಿ ಪೊಲೀಸರು ಹೋಗಿ ಅವರ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು, ವಿಚಾರಣೆಗೆ ಆಗದೇ ಇದ್ರೆ ಬಂಧನ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದು ಬಹಳ ನಿಗೂಢವಾಗಿದೆ. ಆದರೆ ಲೈಸೆನ್ಸ್ ಇಲ್ಲದಿದ್ರೆ ಅದು ಬಂಧನವಾಗುವಂತ ಪ್ರಕರಣ ದಾಖಲಾಗತ್ತೆ. ಈ ನಿಟ್ಟಿನಲ್ಲಿ ಬೇಲ್ ಅಪ್ಲಿಕೇಶನ್ಗೆ ಬೇಲ್ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡಿದ್ದಾರೆ. ನಿನ್ನೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ನೋಟಿಸ್ ಅನ್ನ ಅವರ ಮನೆಯ ಗೋಡೆಗೆ ಅಂಟಿಸಿಕೊಂಡು ಈಗ ಪೊಲೀಸರು ಬಂದಿದ್ದಾರೆ. ನಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿಯ ಪೊಲೀಸ್ ಕಚೇರಿಗೆ ಬರ್ತಾರಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಪೃಥ್ವಿ. ಮುಂಚೆ ಮಾಡಿದಂತ ಜಾತಿ ಜನಗಣತಿ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಆದ್ರೆ ಈಗ ಜಾತಿ ಜನಗಣತಿಗೂ ಮುಂಚೆನೆ ಸಾಕಷ್ಟು ಗೊಂದಲ, ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಿಂಗಾಯತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದ್ರೆ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಹಾಕಬೇಕು, ಇಲ್ಲ ಲಿಂಗಾಯತ ಧರ್ಮ ಅಂತ ಹಾಕಬೇಕು, ಇಲ್ಲ ಹಿಂದೂ ಧರ್ಮ ಅಂತ ಉಲ್ಲೇಖ ಮಾಡಬೇಕು ಅಂತ ಅವರವರಲ್ಲೇ ನೂರಾರು ಕನ್ಫ್ಯೂಷನ್ಸ್ಗಳು ಇರುವಂತದ್ದು. ಇದೇ ಸಂದರ್ಭದಲ್ಲಿ ಒಕ್ಕಲಿಗರು ಕೂಡ ಸಭೆಯನ್ನ ಸೇರ್ತಾ ಇದ್ದಾರೆ. ವಿರೋಧಗಳಿಗೆ ಬಗ್ಗದ ಸಿಎಂ ಸಿದ್ದರಾಮಯ್ಯನವರು ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಆರಂಭ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಒಕ್ಕಲಿಗರು ಸಿದ್ಧತೆಯನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಈಗ. ಆದ್ರೆ ಯಾವ ರೀಸನ್ಗೆ ಅನ್ನುವಂಥದ್ದು ಬೇಕಲ್ಲ. ಲಿಂಗಾಯತರಿಗೆ ಅಂದ್ರೆ ಲಿಂಗಾಯತರದ್ದೇ ನೂರಾರು ಕನ್ಫ್ಯೂಷನ್ಸ್ ಇದಾವೆ. ಅದು ಸರ್ಕಾರದ ಕನ್ಫ್ಯೂಷನ್ಸು ಅಂತ ಅಲ್ಲ, ಸಮುದಾಯದಲ್ಲೇ ನೂರಾರು ಕನ್ಫ್ಯೂಷನ್ಸ್ ಇರುವಂಥದ್ದು. ಇಂದು ಚುಂಚಶ್ರೀ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿರುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಆದಿಚುಂಚನಗಿರಿ ಮಠದಲ್ಲಿ ಸಭೆಯನ್ನ ಸೇರಲಾಗ್ತದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಮಠದಲ್ಲಿ ಸಭೆಯನ್ನ ಸೇರಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಆ ಸಮುದಾಯದ ಪ್ರಮುಖ ನಾಯಕರುಗಳಾಗಿರುವಂತಹ ದೇವೇಗೌಡರು, DK ಶಿವಕುಮಾರ್, ಕುಮಾರಸ್ವಾಮಿ, ಅಶೋಕ್ ಸೇರಿದಂತೆ ಎಲ್ಲ ಪಕ್ಷದ ಪ್ರಮುಖ ಒಕ್ಕಲಿಗ ನಾಯಕರು ಭಾಗಿಯಾಗ್ತಾ ಇದ್ದಾರೆ.
ಸಮೀಕ್ಷೆಯಲ್ಲಿ ಗೊಂದಲ, ಒಕ್ಕಲಿಗರ ಉಪಜಾತಿಯ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಏನ್ ಕ್ಲಾರಿಟಿ ಕೊಡ್ತಾರೆ ನೋಡಬೇಕು. ಅದನ್ನ ಆ ಸಮುದಾಯದವರು ಉಲ್ಲೇಖ ಮಾಡಬೇಕು ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಸಾಧ್ಯತೆ ಇದೆ. ಏನಂತ ಉಲ್ಲೇಖಿಸಬೇಕು ಅಂತ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಧರ್ಮ ಹಿಂದೂ ಧರ್ಮನೇ, ಆದರೆ ಯಾವ್ಯಾವ ಜಾತಿ ಯಾವ್ಯಾವ ರೀತಿಯಾಗಿ ಉಲ್ಲೇಖವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆಯನ್ನ ಮಾಡಿ ಅದಾದ್ಮೇಲೆ ಒಂದು ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ವಿಪಕ್ಷದ ಒಕ್ಕಲಿಗ ನಾಯಕರು ಜಾತಿ ಸಮೀಕ್ಷೆ ಬಗ್ಗೆ ಏನಂತಾರೆ, DCM DKಶಿ ಹೇಳೋದೇನು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂತ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಡಕ್ಕೆ ಹೊರಟಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಯಾಕೆ ಇದನ್ನು ಈ ತರ ಮಾಡ್ತಾ ಇದ್ದೀರಿ ನೀವು? ಇದರ ಷಡ್ಯಂತ್ರ ಇರುವಂತದ್ದು ನಮ್ಮ ರಿಸರ್ವೇಶನ್ ಅನ್ನ ಕಿತ್ಕೊಳ್ಳಕ್ಕೆ. ಯಾರು ಮಾಡದೇ ಇರುವಂತ ಈ ಅಧರ್ಮದ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರ ಹೈಕಮಾಂಡ್ ಎಲ್ಲೋ ಟಾಸ್ಕ್ ಕೊಟ್ಟಿರ್ಬೇಕು. ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಅವ್ರು ಕ್ರಿಶ್ಚಿಯನ್ ಇರೋದ್ರಿಂದ ಅವರು ಟಾಸ್ಕ್ ಕೊಟ್ಟಿರ್ಬೋದು. ಅದರಿಂದ ಇವತ್ತು ಒಕ್ಕಲಿಗರನ್ನು ಕೂಡ ಕ್ರಿಶ್ಚಿಯನ್ನು ಮುಸ್ಲಿಂ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ. ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಏನೋ ಷಡ್ಯಂತ್ರ ಇದೆ. ರಾಜ್ಯದಲ್ಲಿ ಯಾರೂ ಕೂಡ ಅವ್ರ ಮೈಂಡ್ ಡೈವರ್ಟ್ ಆಗದೆ ಜಾತಿಯನ್ನು ವಿಷಬೀಜ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ, ವಿಷಗಳ ಬೀಜ ಬಿತ್ತಕ್ಕೆ ಒಂದು ಫಲವತ್ತಾದಂಥ ಜಾಗ ಅಂತ, ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಲಿಂಗಾಯತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇರುವಂತದ್ದು, ಅವರಲ್ಲೇ ಇರುವಂತ ಗೊಂದಲ, ಅದು ಸರ್ಕಾರ ಮಾಡಿರುವಂತದ್ದು ಅಂತಲ್ಲ. ಯಾಕೆಂದ್ರೆ ಯಾವ ಧರ್ಮ ಅಂತ ನಾವು ಮೆನ್ಷನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನೂರಾರು ಪ್ರಶ್ನೆಗಳು ಅವರನ್ನೇ ಕಾಡ್ತಾ ಇದೆ. ಅವರಲ್ಲೇ ಒಗ್ಗಟ್ಟಿಲ್ಲ ಗೊತ್ತು. ಆದ್ರೆ ಒಕ್ಕಲಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಸೇರ್ಲಾಗ್ತಾ ಇದೆಯಲ್ಲ, ಅಜೆಂಡಾ ಏನು, ಆಕ್ಚುಲಿ ಏನ್ ಚರ್ಚೆ ಆಗುತ್ತೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಲಿಂಗಾಯತರಲ್ಲೇ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಇರುವಂಥದ್ದು. ಒಂದು ಕಡೆ ವೀರಶೈವ ಲಿಂಗಾಯತರು ಬೇರೆ ರೀತಿಯಿಂದ ಸಂದೇಶವನ್ನು ಕೊಟ್ಟಿದ್ದಾರೆ, ಮತ್ತು ಬಿಜೆಪಿಯವರು ಕೂಡ ಬೇರೆ ರೀತಿಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ನಡುವೆ ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಇದುವರೆಗೂ ಸ್ಪಷ್ಟವಾದಂಥ ನಿಲುವನ್ನು ಪ್ರಕಟವನ್ನು ಮಾಡಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಮಹತ್ವದ ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಸಜ್ಜಾಗಿರುವಂಥದ್ದು. ನಿರ್ಮಲಾನಂದ ಶ್ರೀಗಳು, ಅಂದರೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯದ ಒಕ್ಕಲಿಗ ಪ್ರಭಾವಿ ನಾಯಕರು DCM DK ಶಿವಕುಮಾರ್, ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ, ಮಾಜಿ ಪ್ರಧಾನಿ HD ದೇವೇಗೌಡರು, ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ಮತ್ತು ಅಶ್ವತ್ಥನಾರಾಯಣ ಸೇರಿದಂತೆ 3 ಪಕ್ಷದ ಒಕ್ಕಲಿಗ ನಾಯಕರು, ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಬೆಳಗ್ಗೆ 11 ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಸಭೆಯಲ್ಲಿ ಒಕ್ಕಲಿಗ ನಾಯಕರ ಜೊತೆಗೂ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಕ್ಕಲಿಗ ಸಮಾಜ ಏನು ಹೇಳ್ತಾ ಇದೆ, ಈ ಒಂದು ಜಾತಿ ಜನಗಣತಿ ವಿಚಾರವಾಗಿ ಏನು ಹೇಳ್ತಾ ಇದೆ, ಏನು ಒಪಿನಿಯನ್ ಕೊಡ್ತಾ ಇದೆ, ಮತ್ತು ಈಗಾಗಲೇ ಸ್ವಾಮೀಜಿಗಳು ಕೂಡ ಸಮಾಜದ ಮುಖಂಡರುಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಮುಖ್ಯವಾಗಿ ಜನರು ಯಾವ ರೀತಿಯಾಗಿ ರಿಯಾಕ್ಟ್ ಅನ್ನ ಮಾಡ್ತಾ ಇರುವಂಥದ್ದು, ಮತ್ತೆ ಇದು ಒಂದಷ್ಟು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಆಗಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಸಮುದಾಯದ ನಿಲುವು ಏನು, ಮತ್ತೆ ರಾಜ್ಯದ ನಾಯಕರು ಏನು ಹೇಳ್ತಾರೆ, ಮತ್ತೆ ದೇವೇಗೌಡರು ಆಗಿರ್ಬೋದು ಮತ್ತು ಕುಮಾರಸ್ವಾಮಿ ಅವರ ನಿಲುವೇನು, ಆದ ಒಂದು ನಿಲುವಿನ ಆಧಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವಂಥದ್ದು. ಈಗಾಗಲೇ ಭಾರಿ ವಿರೋಧದ ನಡುವೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ನೇ ತಾರೀಕಿಂದನೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿರುವಂಥದ್ದು. ಈಗಾಗಲೇ ಒಕ್ಕಲಿಗ ನಾಯಕರು ಮತ್ತು ಒಕ್ಕಲಿಗ ಸಚಿವಗಳು, ಲಿಂಗಾಯತ ಸಚಿವರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸಕ್ಸಸ್ ಆಗಿ ಅಂತಿಮವಾಗಿ ಈಗ ಸೆಪ್ಟೆಂಬರ್ 22ನೇ ತಾರೀಕಿಂದನೇ ಈಗಾಗಲೇ ಸಮೀಕ್ಷೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಇಲ್ಲ ಒಂದು ಕಡೆ ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಲಿಂಗಾಯತ, ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಒಂದು ಏನು ಉಪಜಾತಿ ಬಂದಿದೆ, ಇದು ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧ ವ್ಯಕ್ತವಾಗಿರುವಂಥದ್ದು. ಕೇವಲವಾಗಿ ಒಕ್ಕಲಿಗ ಸೀಮಿತ ಅಲ್ಲ, ಕುರುಬ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಮತ್ತು ದಲಿತ ಆಗಿರ್ಬೋದು, ಹೀಗೆ ಎಲ್ಲ ಕಮ್ಯುನಿಟಿಯಲ್ಲೂ ಕೂಡ ಕ್ರಿಶ್ಚಿಯನ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಂದಿದೆ. ಈಗಾಗಲೇ ಈ ಒಂದು ಕ್ರಿಶ್ಚಿಯನ್ ಅನ್ನೋ ಒಂದು ಪದವನ್ನು ಮತ್ತೊಮ್ಮೆ ಏನು ಅದನ್ನು ತೆಗೆಯುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು
ವಹಿಸಿದ್ರು ಕೂಡ ಇನ್ನೂ ಕೂಡ ಗೊಂದಲ ಕೂಡ ಮನೆ ಮಾಡಿರುವಂಥದ್ದು. ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರವಾಗಿ ಅಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಹೈಕೋರ್ಟ್ ಕೂಡ ಈಗಾಗಲೇ ಸೆನ್ಸಸ್ ಮಂಡಳಿ ಅಂದರೆ ರಾಜ್ಯ ಮತ್ತು ಕೇಂದ್ರದ ಸೆನ್ಸಸ್ ಮಂಡಳಿಗೂ ಕೂಡ ಒಂದಷ್ಟು ಸೂಚನೆ ಕೂಡ ನೋಟಿಸನ್ನು ಕೂಡ ಕೊಟ್ಟಿದೆ, ಯಾವ ರೀತಿಯಾಗಿ ಇದ್ರ ಬಗ್ಗೆ ಕ್ರಮವನ್ನು ವಹಿಸಿದೆ ಅನ್ನುವಂಥದ್ದು. ಇದರೆಲ್ಲದರ ನಡುವೆ ಇವತ್ತು ಒಕ್ಕಲಿಗ ಸಮಾಜ ಸಭೆಯನ್ನು ಸೇರ್ತಿರುವಂಥದ್ದು ಸಹಜವಾಗಿಯೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಂದೇಶವನ್ನು ರವಾನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ನಿರ್ಮಲ ಶ್ರೀಗಳು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ, ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಮತ್ತು DCM DK ಶಿವಕುಮಾರ್ ಕೂಡ ಇವತ್ತಿನ ಸಭೆಯಲ್ಲಿ ಏನು ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯದ ಅಲ್ಲಿರ್ತಕ್ಕಂಥ ನಾಯಕರಿಗೆ ಕನ್ವಿನ್ಸ್ ಮಾಡುವಂಥ ಸಾಧ್ಯತೆ ಇದೆ. ಇದ್ರ ನಡುವೆ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ದೇವೇಗೌಡರು, ಯಾಕಂದರೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅಂತಂದರೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಹೀಗಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಿಲುವಿನ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ವೇಳೆ ಜಾತಿ ಜನಗಣತಿ ಇಷ್ಟೆಲ್ಲ ಗೊಂದಲ ಆದರೂ ಕೂಡ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ, ಇದನ್ನು ಇಲ್ಲಿಗೆ ಸ್ಥಗಿತ ಮಾಡಿ ನಾವು ಬೇರೆ ರೀತಿಯಿಂದ ಸಂದೇಶವನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾರಾ, ಅಥವಾ ಆಗಿರ್ತಕ್ಕಂಥ ಒಂದಷ್ಟು ನ್ಯೂನತೆಗಳನ್ನು ಸರಿಪಡಿಸೋದ್ರ ಮುಖಾಂತರವಾಗಿ ಸಮೀಕ್ಷೆಯನ್ನು ಮುಂದುವರಿಸಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರಾ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನುವಂಥದ್ದು ತೋರಿಸ್ತಾನೆ ಇದ್ವಿ. ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ಬಡವರ ಮಕ್ಕಳು ಬೆಳಿಬಾರ್ದ, ಸಚಿವರೇ ನೋಡಿ ಇಲ್ಲಿ ಪರಿಸ್ಥಿತಿಯನ್ನ, ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿಕೊಡಿ. ಯಾಕೆಂದ್ರೆ ಮೂಲಭೂತ ಸೌಕರ್ಯ ಅನ್ನುವಂಥದ್ದೇ ಇಲ್ಲ, ಆಲ್ಮೋಸ್ಟ್ ಶಿಥಿಲಾವಸ್ಥೆಯಲ್ಲೇ ಇದಾವೆ ಬಹುತೇಕ ಶಾಲೆಗಳ ಪರಿಸ್ಥಿತಿ. ಅದು ಯಾವಾಗ ಈ ಸ್ಥಿತಿಗತಿಗಳು ಸರಿಯಾಗುತ್ತೆ, ಯಾವ ಕಾಯಕಲ್ಪ ಮಾಡಿಕೊಡ್ತೀರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ, ಶಿಥಿಲಾವಸ್ಥೆಯನ್ನ ತಲುಪಿರುವಂಥದ್ದು ನೂರಾರು ಶಾಲೆಗಳು. ಮಳೆಗಾಲದಲ್ಲಿ ಶಾಲೆಗಳಲ್ಲಿ ಕೂರ್ಲಿಕ್ಕೂ ಕೂಡ ಜೀವ ಭಯ, ಬಿರುಕು ಬಿಟ್ಟ ಗೋಡೆಗಳು, ಸೋರ್ತಾ ಇದ್ದಾವೆ ಶಾಲೆಗಳು, ಅಲ್ಲಿ ಯಾವಾಗ ಬೀಳ್ತವೆ ಅನ್ನುವಂಥದ್ದು ಗೊತ್ತಿಲ್ಲ. ಮೊದಲೇ ಉತ್ತರ ಕನ್ನಡ ಅಂದರೆ ಯದ್ವಾ ತದ್ವಾ ಮಳೆ ಸುರಿತಾನೆ ಇರುತ್ತೆ, ವರ್ಷದಲ್ಲಿ ಬಹುಪಾಲು ಮಳೆಗಾಲನೇ ಇರುತ್ತೆ ಅಲ್ಲಿ. ಈ ವರ್ಷ ಅಂತೂ ಕೇಳಂಗೆ ಇಲ್ಲ, ಸರಿಯಾಗಿ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2415 ಶಾಲೆಗಳಿದ್ದಾವೆ. ಸುಮಾರು 121 ಶಾಲೆಗಳು ಶಿಥಿಲಾವಸ್ಥೆಯನ್ನ ತಲುಪಿರುವಂಥದ್ದು. 6ರಿಂದ 7 ವರ್ಷಗಳಿಂದ ದುರಸ್ತಿ ಮಾಡ್ತಲೇ ಇದ್ದಾರಂತೆ. ದುರಸ್ತಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಶಿಥಿಲಾವಸ್ಥೆ ಶಾಲೆಯಲ್ಲಿ ಕೂರ್ಬೇಕು ಮಕ್ಕಳು, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ದಯವಿಟ್ಟು ನಮ್ಗೊಂದು ಗ್ಯಾರಂಟಿ ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಜನ ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಇಲ್ಲಿ ಮೇಲಿ ನೋಡ್ತಾ ಇದ್ವಿ, ಉತ್ತರ ಕನ್ನಡ ಅಂದ್ರೆ ಮಳೆಗಾಲ ಯಾವಾಗ್ಲೂ ಇದ್ದಂತ ಸಂದರ್ಭದಲ್ಲಿ ಯದ್ವಾ ತದ್ವಾ ಮಳೆ ಸುರಿಯುತ್ತೆ. ಈ ವರ್ಷ ಅಂತೂ ಸರಿಯಾಗಿ ಮಳೆ ಬರ್ತಾನೆ ಇರುವಂಥದ್ದು. ಹಾಗೆ ಶಿಥಿಲಾವಸ್ಥೆ ಕಟ್ಟಡಗಳು ಅಂದ್ರೆ ಹೇಳೋದೇ ಬೇಡ, ದೇವರಿಗೆ ಪ್ರೀತಿ ಆ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳ ಪರಿಸ್ಥಿತಿ. ಯಾಕಿದು ಗಮನಕ್ಕೆ ಬರ್ತಾ ಇಲ್ಲ ಅಂತನಾ, ಗಮನಕ್ಕೆ ಬಂದ್ರೂ ಕೂಡ ಇವ್ರು ಯಾರು ಮುತುವರ್ಜಿ ವಹಿಸ್ತಾ ಇಲ್ವಾ? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆ ಅಂದ್ಮೇಲೆ ಅದರಲ್ಲೂ ಕರಾವಳಿ ಆಗಿರ್ಬೋದು, ಮಲೆನಾಡಲ್ಲಿ ಹೇಳಿ ಕೇಳಿ ತೀರಾ ಮಳೆ ಬೀಳುವಂತ ಒಂದು ಪ್ರದೇಶ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಡೆ ಮಳೆ ಬೀಳುವಂತ ಒಂದು ಪ್ರದೇಶ. ಅದರ ಜೊತೆಗೆ ಇಲ್ಲಿನ ಶಾಲೆಗಳು ಸಹಿತ ಅಷ್ಟೇ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ಕಳೆದ 50ರಿಂದ 60 ವರ್ಷದ ಶಾಲೆಗಳು, ಅಂದಿನ ಸಂದರ್ಭದಲ್ಲಿ ಮಣ್ಣಿನಿಂದ ಕಟ್ಟಿದಂತ ಮಣ್ಣಿನ ಗೋಡೆಗಳ ಶಾಲೆಗಳು ಇವತ್ತಿಗೂ ಸಹಿತ ಮಣ್ಣಿನ ಗೋಡೆಯಿಂದಲೇ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಕಾಯಕಲ್ಪ ಕೊಡುವಂತ ಒಂದು ಕೆಲಸ ಈಗ ಆಡಳಿತ ವ್ಯವಸ್ಥೆಯಿಂದ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಮಣ್ಣಿನ ಗೋಡೆಯ ಶಾಲೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾರಾಜಿಸ್ತವೆ. ಅದರಲ್ಲೂ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2000 ಹೆಚ್ಚು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಿವೆ. ಈ ಪೈಕಿ 121 ಶಾಲೆಗಳು ಇವತ್ತು ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು. ಅದರಲ್ಲೂ ತೀರಾ ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು ಇವೆಲ್ಲ, ಅಂದ್ರೆ ಮಣ್ಣಿನ ಗೋಡೆಯಿಂದ ಇರುವಂತದ್ದು. ಈ ಬಗ್ಗೆ ನಾವು ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದಾಗ, ನಾವು ಕಳೆದ 3ರಿಂದ 4 ವರ್ಷದಿಂದ ಈ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಕೆಲವೊಂದು ಅನುದಾನಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದು ನಿರಂತರವಾದಂತ ಉತ್ತರ, ಹಾರಿಕೆ ಉತ್ತರ. ಯಾಕಪ್ಪ ಅಂದ್ರೆ ಕಳೆದ 5-6 ವರ್ಷಗಳಿಂದಲೂ ಇದೇ ರೀತಿಯಾದಂತಹ ಒಂದು ಉತ್ತರಗಳನ್ನ ಇನ್ನು ಅಧಿಕಾರಿಗಳು ನೀಡ್ತಾ ಇರುವಂತದ್ದು, ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಸಹಿತ ನೀಡ್ತಾ ಇರುವಂತದ್ದು. ಆದ್ರೆ ಶಾಲೆಗಳ ಅಭಿವೃದ್ಧಿಗಾಗಿ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಕಾಯಕಲ್ಪ ಕೊಡುವಲ್ಲಿ ಇವರು ವಿಫಲರಾಗಿರುವಂತದ್ದು. ಯಾಕಪ್ಪ ಅಂದ್ರೆ ವರ್ಷಕ್ಕೆ 1-2 ಕಟ್ಟಡಗಳು ಮಾತ್ರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದ್ರ ಹೊರತು ಮತ್ತೆ ಜಾಸ್ತಿ ಆದಂತಹ ಒಂದು ಕಟ್ಟಡಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ಇವರು ವಿಫಲರಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ 121 ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆ. ಯಾವಾಗ ಬೇಕಾದ್ರೂ ಕಟ್ಟಡಗಳು ಧರಾಶಾಯಿ ಆಗಬಹುದು ಪೃಥ್ವಿ. ಓಕೆ, ಧನ್ಯವಾದ ದರ್ಶನ್.